ಜೂನ್ 3ರಿಂದ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಕಾಂಗ್ರೆಸ್ನಲ್ಲಿ ನಡೆಯಲಿಲ್ಲ ಮೇ ಕ್ರಾಂತಿ. ಸುಗಮವಾಗಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಆಗಿದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಜೂನ್ 3ರಿಂದ ಡಿಕೆ ಶಿವಕುಮಾರ್ ಅವರ ಸರ್ಕಾರ ನಡೆಯಲಿದೆ. ಶುರುವಾಗುತ್ತೆ ಡಿಕೆ ಶಿವಕುಮಾರ್ ಅವರ ದರ್ಬಾರ್. ಕಾಂಗ್ರೆಸ್ನಲ್ಲಿ ನೋಡಿ ಮೇ ಕ್ರಾಂತಿ ಆಗುತ್ತೆ ಅಂದ್ರು, ಯಾವ ಕ್ರಾಂತಿನೂ ಆಗ್ಲಿಲ್ಲ. ಸುಗಮವಾಗಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಆಗಿದೆ. ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರ ಸುಗಮವಾಗಿರುವಂತದ್ದು. ಇದೀಗ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಡಿಕೆ ಅವರ ಆಯ್ಕೆಯಾಗಿದೆ. ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಅವರಿಗೆ ಭಾರಿ ನಿರಾಸೆಯಾಗಿದೆ. ದೊಡ್ಡ ಮಟ್ಟದ ಹೈಡ್ರಾಮಾವನ್ನ ನಿರೀಕ್ಷೆ ಮಾಡಿತ್ತು ಬಿಜೆಪಿ ಹಾಗೆ ಕಾಂಗ್ರೆಸ್. ಎದುರಾಳಿಗಳಿಗೆ ಯಾವುದೇ ಅಸ್ತ್ರ ನೀಡಲೇ ಇಲ್ಲ ಕಾಂಗ್ರೆಸ್ ಪಕ್ಷ. ಆರಾಮಾಗಿ ಸುಗಮವಾಗಿ ಈಗ ಇದ್ದಂತ ಅಡೆತಡೆಗಳನ್ನ ನಿವಾರಣೆ ಮಾಡಿರುವಂತದ್ದು. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಮೇ ಕ್ರಾಂತಿ ನಡೀಲಿಲ್ಲ. ಸುಗಮವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಗಲಾಟೆ ಆಗುತ್ತೇನೋ, ಹೈಡ್ರಾಮಾ ಆಗುತ್ತೇನೋ ಅಂತ ಕಾಯ್ತಾ ಕೂತಿದ್ದಂಥವರಿಗೆ ಎಲ್ರಿಗೂ ಈಗ ನಿರಾಸೆಯಾಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದರಿಂದಾಗಿ ಈಗ ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ಭಾರಿ ನಿರಾಸೆಯಾಗಿದೆ. ದೊಡ್ಡ ಮಟ್ಟದ ಹೈಡ್ರಾಮಾ ನಿರೀಕ್ಷೆ ಮಾಡಿದ್ವು ವಿಪಕ್ಷಗಳು. ಏನಾದ್ರೂ ಆಗುತ್ತಾ ಹೈಡ್ರಾಮಾ, ಏನಾದ್ರೂ ಆಗ್ಬೋದಾ ಗಲಾಟೆಗಳು? ಎದುರಾಳಿಗಳಿಗೆ ಯಾವುದೇ ಅಸ್ತ್ರ ನೀಡಲಿಲ್ಲ ನೋಡಿ ಕಾಂಗ್ರೆಸ್ ಪಕ್ಷ. ಸುಗಮವಾಗಿ ಸುಲಲಿತವಾಗಿ ಅಧಿಕಾರ ಹಸ್ತಾಂತರವಾಗಿದೆ. ಎಲ್ಲೂ ಕೂಡ ಕಚ್ಚಾಟ ಆಗಿರ್ಬೋದು ಅಥವಾ ಮುನಿಸಾಗಿರ್ಬೋದು, ಒಂದಷ್ಟು ಇದ್ವೇನೋ ಕಾರಣಗಳು, ಮುನಿಸು ಇರ್ಬೋದು. ಆದರೆ ಎಲ್ಲೂ ಕೂಡ ಅದನ್ನ ಬಹಿರಂಗವಾಗಿ ಯಾವ ನಾಯಕರು ಕೂಡ ತೋರಿಸ್ಕೊಳ್ಳಲಿಲ್ಲ. ಸಹಜವಾಗಿ ಒಬ್ಬರಿಗೆ ಸಚಿವ ಸ್ಥಾನದ ಆಕಾಂಕ್ಷೆ ಇರುತ್ತೆ, ಸಚಿವ ಸಂಪುಟ ಇದ್ದೇ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ, ನಿರೀಕ್ಷೆಗಳು ಇರುತ್ತೆ. ಆದರೆ ಹೈಕಮಾಂಡ್ ಕೊಟ್ಟಿತ್ತಲ್ಲ ಮಾತು, 2 ವರ್ಷ ಡಿಕೆ ಶಿವಕುಮಾರ್ ಅವರು, ಇನ್ನ 2 ವರ್ಷ ಸಿದ್ದರಾಮಯ್ಯ ಅವರು ಅಂತ ಅಧಿಕಾರ ಏನು ಹಸ್ತಾಂತರ ಆಗಿತ್ತಲ್ವಾ, ಹಂಚಿಕೆ ಆಗಿತ್ತಲ್ವಾ, ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೈಡ್ರಾಮಕ್ಕೆ ಸಾಕ್ಷಿ ಆಗಲಿಲ್ಲ. ಮೇನಲ್ಲಿ ಕ್ರಾಂತಿ ಆಗುತ್ತೆ ಆಯಿತು, ಮೇನಲ್ಲಿ ಕ್ರಾಂತಿ ಆಯಿತು. ಯಾವ ರೀತಿ ಆಯಿತು ಅಂತಂದ್ರೆ ಸುಗಮವಾಗಿದೆ, ಅಧಿಕಾರ ಸುಗಮವಾಗಿ ಹಸ್ತಾಂತರ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಹೈಡ್ರಾಮಾ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ.